ಶಿವಾನಂದ ಹೆಗಡೆ ಅವರು ದಯವಿಟ್ಟು ನೇರವಾಗಿ ಆ ಮಾತಿಗೆ ತೊಡಗಿಕೊಡೋದು ಅಂತ ಹೇಳಿ ಸೂಚಿಸುವ ತಮಗೆ ಮತ್ತೊಮ್ಮೆ ಸ್ವಾಗತ. ದೇವರ ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ನಾನು ಹೋಗ್ತೇನೆ. ಸ್ವಲ್ಪ ಹೊತ್ತು ನಿಮ್ಮೊಂದಿಗೆ ಸಂವಾದ ವಿಚಾರಗಳನ್ನು ಮಾಡಲಿಕ್ಕೆ ಇದೊಂದು ಅವಕಾಶ ಕೊಡ್ತಾ ಪ್ರಸನ್ನವಾದ ಈ ಒಂದು ಸಂವಾದ ಸಂದೇಶ ನನಗೆ ಅನಿಸೋದೇನೆಂದರೆ, ನನಗೆ ಒಟ್ಟು ಸಮಗ್ರ ಕಾರ್ಯಕ್ರಮದ ನಡೆದು ಬಂದ ದಾರಿ ನಾನು ಸಾಕ್ಷಿ ಆಗಿಲ್ಲ. ಯಾರ್ಯಾರ ಉಪಯೋಗಿಸಿಲ್ಲ ಗೊತ್ತಿಲ್ಲ. ಅದು ಇವತ್ತು ಇಂಥದ್ದೊಂದು ಚಿಂತನೆ ನಮ್ಮ ಮಧ್ಯದಲ್ಲಿ ಬಹಳ ಆಗುತ್ತೆ. ನಾನು ಸ್ವಲ್ಪ ಅನಿಸಿದ್ದನ್ನು ಹೇಳ್ತೇನೆ, ಆಮೇಲೆ ನೀವು ಪ್ರಶ್ನೆಗಳ ಮೂಲಕ ನನ್ನನ್ನು ಒಂದು ಕಾರ್ಯಕ್ರಮವನ್ನು ಹೋಗಿ ಎಲ್ಲ ಯಕ್ಷಗಾನ ಸಂಘಟನೆಗೂ ನನಗೆ ಮೊದಲೇ ಅನಿಸಿದ್ದೆ ಅಂದರೆ, ಒಟ್ಟು ಕಾರ್ಯಕ್ರಮದಲ್ಲಿ ನಾವು ಇಡೀ ಯಕ್ಷಗಾನ ಕಲಾವಿದರ ಮೇಲೆ ಎಷ್ಟು ಫೋಕಸ್ ಆಗಿದೆಯೋ, ಎಷ್ಟು ಕಲಾವಿದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವೋ, ಅಷ್ಟು ಉಳಿದ ಹಂತಗಳ ಬಗ್ಗೆ ನಾವು ಅರ್ಥ ಆಗಲಿಲ್ಲ. ಅಂದರೆ ಒಬ್ಬ ಕಲಾ ಸಂಘಟಕ ಸಮಸ್ಯೆಗಳು ಅದು ವೈಯಕ್ತಿಕ ಅಲ್ಲ, ಅದು ಇಡೀ ರಂಗಭೂಮಿ ಮೇಲೆ ಪರಿಣಾಮ ಬೀರುವಂಥದ್ದು. ಆ ಬಗ್ಗೆ ಹೆಚ್ಚಿನ ಚಿಂತನೆಗಳಾಗ್ತವೆ. ಆದರೆ ಹೆಚ್ಚಿನ ಚಿಂತನೆಗಳು ಆದ ಕಲಾ ಮಾಧ್ಯಮದ ಕುರಿತು ಕಲಾವಿದರಿಗೆ ಅರಿವಿದೆ. ಬಹಳ ಎತ್ತರಿನ ಪರಿಸ್ಥಿತಿಗಳಾಗಿದೆ. ಯಕ್ಷಗಾನಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವೇದಿಕೆ ದೊರಕ್ತಾ ಇದೆ. ದೇಶದಲ್ಲಿರುವಂಥ ಎಷ್ಟೋ ಕಲೆಗಳು ಎಲ್ಲಿಗೂ ಹೋಗಿ ಮುಟ್ಟಿದೆ. ಬಹಳ ರಿಸರ್ಚ್ಗಳಾಗಿದೆ. ಅದರಲ್ಲಿ ಬಹಳ ವಿಸ್ತಾರವಾದ ಒಂದು ವಲಯ ಸೃಷ್ಟಿಯಾಗಿದೆ ದೇಶದಲ್ಲಿ ಕಲೆಯ ಬಗ್ಗೆ. ಹಾಗೆ ಆ ಕಲಾ ವಲಯದಲ್ಲಿ ಯಕ್ಷಗಾನ ಎಲ್ಲಿದೆ ಅಂತ ನೋಡಿದರೆ ಸ್ವಲ್ಪ ನಿರಾಸೆ ಆಗ್ತದೆ, ಸ್ವಲ್ಪ ನಿರಾಸೆ ಆಗ್ತದೆ. ಇಲ್ಲಿ ನೋಡಿ, ಯಕ್ಷಗಾನದ ಬಗ್ಗೆ ನಾವು ಈ ಭಾರತದಲ್ಲಿ ಕರಾವಳಿಯಲ್ಲಿ ತುಂಬ ಮಾತುಗಳನ್ನು ಕೇಳ್ತೇವೆ. ಎಷ್ಟೋ ತಂಡಗಳಿವೆ. ಉಳಿದವರಿಗೆ ಪ್ರೇಕ್ಷಕರಿಗೆ ಇರುವ ಸಂದರ್ಭದಲ್ಲಿ ಯಕ್ಷಗಾನಕ್ಕೆ ಜನ ಬರ್ತಾರೆ, ಹೋಗ್ತಾರೆ. ಬೆಂಗಳೂರಲ್ಲಿ ನನ್ನಲ್ಲಿ ಕೆಲವರು ವಾದ ಮಾಡ್ತಾರೆ, ಅಲ್ಲಿ ಬೆಂಗಳೂರಲ್ಲಿ ಮಳೆಗಾಲದ ಆಟಕ್ಕೆ ಎಷ್ಟು ಜನ ಆಗ್ತಾರೆ, ಇಡೀ ಪ್ರದೇಶ ಕಲಾಕ್ಷೇತ್ರಗಳು ಹೋಗ್ತಾರೆ ಇತ್ಯಾದಿ. ಆದರೆ ಆಟದ ಸಂಖ್ಯೆ ಅಸಂಖ್ಯ ಸಂಖ್ಯೆ ಹೆಚ್ಚಿದ್ದು ಆಟಗಾರ. ಇದೆಲ್ಲ ಹಿಂದೆ ಯಾವ ಸೈಕಾಲಜಿ ಇದೆ ಅಂತ ನಮಗೂ ಇದು ಅರ್ಥ ಆಗಿದೆ. ಅಂದರೆ ಬಹಳಷ್ಟು ಇದನ್ನು ನನ್ನ ತಂದೆಯವರು ಬಹಳ ಹಿಂದೆ ಹೇಳಿದ್ರು, ಅವಕಾಶಗಳು ಕಲೆಯನ್ನು ಬೆಳೆಸ್ತದೆ. ಆದರೆ ಅವಕಾಶಗಳೇ ಕಲೆಯನ್ನು ಅಳಿಸ್ತದೆ ಎನ್ನುವುದಕ್ಕೆ, ಅಳಿಸಬಹುದು ಎನ್ನುವುದಕ್ಕೆ ಯಕ್ಷಗಾನ ಉದಾಹರಣೆ ಅಂತ ಆಶ್ಚರ್ಯ ಆಗಿದೆ.
ಯಾರು ವೃತ್ತಿಯ ಮೇಳದ ಒಂದು ಚೌಕಟ್ಟಿನೊಳಗೆ ಇರೋದಿಲ್ವೋ ಅವರೆಲ್ಲ ಹವ್ಯಾಸಿಗಳು. ಅದು ವೃತ್ತಿ ಮೇಳ ಪ್ರತಿ ದಿವಸ ಆಟ. ಈ ಒಂದು ಕಾನ್ಸೆಪ್ಟೇ ನಿಜವಾದ ಒಂದು ಯಕ್ಷಗಾನದ ಒಂದು ವ್ಯವಸ್ಥೆ, ಒಂದು ಹೇರಲ್ಪಟ್ಟ ಕಾನ್ಸೆಪ್ಟ್. ಅದು ಕಲಾ ಮಾಧ್ಯಮದಲ್ಲಿ ಅದಕ್ಕೆ ಯಾವ ಬೆಲೆ ಇದೆ ಇಲ್ಲ ಅನ್ನೋ ವಿಚಾರಗಳನ್ನು ನಾವು ಮಾಡಿಲ್ಲ. ಅವ್ರು ಹೇಳುವುದೇನು, ಇಷ್ಟು ವರ್ಷ ಹಾಗಾಗಿ ಸಲುವಾಗಿ ಮಾನಕತೆ ಇತ್ಯಾದಿ ಮೇಳಗಳಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರು ಕಲಾವಿದರು, ಉಳಿದವರಿಗೆ ಕಲಾವಿದರಲ್ಲ. ಹೀಗೆ ಮಾಡೋದ್ರಿಂದ ಈ ಯಕ್ಷಗಾನ ವಲಯಕ್ಕೆ ಆಗುವ ನಷ್ಟ ಏನು ಎನ್ನುವುದು ಅವರಿಗೆ ಕಲ್ಪನೆ ಇಲ್ಲ. ನಮ್ಮ ಬಗ್ಗೆ ನಮಗೆ ಎಷ್ಟು ಆಗಬೇಕಿದ್ದರೆ ನಾವು ಮಾಡ್ಕೊಂಡು ಹೋಗ್ತೇವೆ. ಇದೊಂದು ಕಲಾ ಮಾಧ್ಯಮ, ಅದನ್ನು ರಿಪ್ರೆಸೆಂಟ್ ಮಾಡೋದು, ಅದನ್ನು ಒಟ್ಟಾಗಿ ನೋಡುವಂಥ ಒಂದು ಸೌಲಭ್ಯ, ಒಂದು ಸರಳತೆ, ಅದನ್ನು ಒಟ್ಟಾಗಿ ಗ್ರಹಿಸುವಂಥ ಉದಾರ ಇದನ್ನು ಈ ಪರೀಕ್ಷೆಯಲ್ಲಿ ಕಳ್ಕೊಂಡಿದ್ದೀವಿ. ನಾವು ಮಾತಾಡಲಿಕ್ಕೆ ತುಂಬ ವಿಷಯಗಳಿವೆ, ವ್ಯವಸಾಯ ಕೇಳಲಿರ್ಬೋದು ಅಥವಾ ಅದನ್ನು ಬಿಟ್ಟು ಇರುವಂಥ ಯಕ್ಷಗಾನದ ಇರ್ಬೋದು. ನಾವು ಏನು ಮಾಡಬೇಕು, ಒಂದು ಈಗ ದುರ್ಬಲವಾಗಿ ಮಾತಾಡಬೇಕು, ನೀವು ಪರಂಪರೆ ಬೆಳೆಸ್ತೀವಿ ಇತ್ಯಾದಿ ಒಂದು ಆಟ ಮಾಡಬೇಕು, ಏನು ಮಾಡಬೇಕು, ಇವೆಲ್ಲ ಕೌಶಲ್ಯನೆಲ್ಲ ಮಾಡ್ತಾಯಿದ್ದೀವಿ. ಒಂದು ಆಟ ಮಾಡುವಾಗ ನಾವು ಒಂದು ಇಡೀ ಪ್ರಸಂಗವನ್ನು ಕೈಗೆ ಇಟ್ಕೊಂಡು ಯಾವ ಬುದ್ಧಿಗಳಿದೆ, ಯಾರಿಗೆ ಯಾವ ಪಾತ್ರ ಆಗ್ತದೆ ಮತ್ತು ಯಾವ ಪಾತ್ರ ಎಷ್ಟು ಕೆಲಸಗಳನ್ನು ಮಾಡಬೇಕು. ಇವತ್ತು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಅವನು ಅನಂತಮೂರ್ತಿಯನ್ನು, ವೆಂಕಟೇಶ್ವರನ, ಕುವೆಂಪು ಅವರನ್ನ, ಕಾರಂತರನ್ನ, ಶೇಕ್ಸ್ಪಿಯರ್ನನ್ನು, ಇಂಗ್ಲೀಷು, ಸಂಸ್ಕೃತ ಎಲ್ಲ ಸಾಹಿತ್ಯದ ಎಲ್ಲ ಮೊದಲುಗಳನ್ನು ನಾವು ನೋಡಬೇಕಾಗುತ್ತೆ. ಸಾಹಿತ್ಯದ ವಿದ್ಯಾರ್ಥಿಯಾಗಿ ಮಾತನಾಡುವ ಹಾಗೆ. ಅದೇ ರೀತಿ ಯಕ್ಷಗಾನದ ವಿಷಯದಲ್ಲಿ ಕೂಡ ಒಬ್ಬ ಕಲಾವಿದನಾಗಿರ್ಬೋದು, ಸಂಘಟಕರಾಗಿರ್ಬೋದು, ಅವರ ಕ್ಷೇತ್ರ ಎಷ್ಟು ವಿಸ್ತಾರವಾಗುತ್ತೋ ಅಷ್ಟು ಅವರು ಗಟ್ಟಿಯಾಗ್ತದೆ. ಈ ನಮಗೆ ಸದ್ಯದಲ್ಲಿ ನಾನೇ ಒಂದು ತಂಡ ಕಟ್ಕೊಳ್ತಿರುವಾಗ ನನಗಾಗುವ ಒಂದು ಮುಖ್ಯ ಪ್ರಶ್ನೆ ಇದು ಇಲ್ಲಿಂದ ಒಂದು ಯಾವುದೋ ಒಂದು ಪ್ರಸಂಗ ಕಾತುರಿ ಆಗ್ತದೆ ಅಥವಾ ನಮ್ಮ ಸೀತಾ ಆಗ್ತದೆ ಇದಾಗಿದೆ. ಇದನ್ನು ನೀವು ಬೇಟೆಯಲ್ಲಿ ಹೋಗಿ ಪ್ರದರ್ಶಿಸಬೇಕು ಅಂತಿದ್ರೆ ಅಲ್ಲಿ ಬರುವಂಥ ಜನರಿಗೆ ಇದನ್ನು ಹೇಗೆ ಅರ್ಥ ಮಾಡ್ತೀವಿ ಅನ್ನೋದು. ಅಂದರೆ ಈಗ ನೀವು ನಿಮ್ಮ ತಂಡಕ್ಕೆ ಕೆಲವೊಂದು ಸಂಪನ್ಮೂಲಗಳನ್ನು ಕರೆಸ್ಕೊಂಡು ಯಾವ ರೀತಿಯಲ್ಲಿ ಚರ್ಚೆ ನಡೆಸಿದ್ದೀರಿ ಎನ್ನುವುದು ನನಗೆ ಗೊತ್ತಿಲ್ಲ. ಅದು ನಿಮ್ಮ ಗುರಿಯನ್ನು ಅವಲಂಬಿಸಿಕೊಂಡು ಹೋಗಬೇಕಾದ ಒಂದು ಚರ್ಚೆ ಆದ ಮಾಡಬಹುದು. ಅದು ನೀವು ಮುಂದೆ ಸಂಘಟಕರು, ಅದು ನಾವು ಎಲ್ಲ ಯಕ್ಷಗಾನ ಸಂಘಟಕರ ವಿಷಯವಾಗಿರುತ್ತದೆ. ಒಂದು ಗುರಿ ಇಡೀ ತಂಡಕ್ಕೆ ಒಂದು ಒಳ್ಳೆಯ ಯಕ್ಷಗಾನ ಕೊಡಬೇಕು. ಒಂದು ಒಳ್ಳೆಯ ಯಕ್ಷಗಾನ ಕೊಡಬೇಕು ಅಂದಾಗ ಅದು ಯಾರಿಗೆ ಕೊಡಬೇಕು ಒಂದು ಸಮಸ್ಯೆ ಬರ್ತದೆ. ಗತಾನುಗತಿಕವಾಗಿ ಇರುವಂತಹ ಪಾಪ್ಯುಲರ್ ಮಾಡೆಲ್ ಅದನ್ನು ಅಳವಡಿಸಿಕೊಂಡು ಕೆಲವು ಕಾಲ ಬಿಟ್ಟಿರುತ್ತ ಅಥವಾ ಒಂದು ಸ್ಥಾಯಿಯಾದಂಥ ಗಟ್ಟಿಯಾದ ಒಂದು ವ್ಯವಸ್ಥೆಯಲ್ಲಿ ತಂಡ ಕಟ್ಟುತ್ತೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಎಷ್ಟು ಕಡೆ ತಂಡದಲ್ಲಿ ತಂಡಗಳು ಅವ್ರದ್ದಾದ ಸಿದ್ಧಾಂತದಲ್ಲಿ ಯಕ್ಷಗಾನ ಸಿದ್ಧಾಂತದಲ್ಲಿ ಯಕ್ಷಗಾನ ಸಿದ್ಧಾಂತ ಮತ್ತು ಅವರ ಸಿದ್ಧಾಂತಗಳು ಬೇರೆ ಬೇರೆ ತುಂಬ ವಿಷಯಗಳಿವೆ. ಈ ನೀವು ಇನ್ನೊಂದು ಯಕ್ಷಗಾನ ಮಾಡುವಾಗ ನಾನೇ ತಿಳಿದಂತೆ ನಾನು ಒಂದು ವಾಲಿಪಕ್ಷ ಅಥವಾ ಇಲ್ಲಿ ಯಾವುದೋ ನಿರ್ದೇಶನ ಮಾಡುವಾಗ ನನಗಾದ ಕಷ್ಟ ಏನಂದರೆ ನಮ್ಮ ಕಲಾವಿದರು ಮತ್ತು ಬೇರೆಯವರೆಲ್ಲ ಹೇಳಿದ್ದನ್ನು ಕೇಳುವ ಸೌಲಭ್ಯ ಇಲ್ಲ. ಅದನ್ನು ಏಕಾಏಕಿ ಒಂದು ಬದಲಾವಣೆ ಹೇಳುವಾಗಲಿಲ್ಲ. ಯಾಕೆಂದರೆ ಈ ಸೌಜನ್ಯ ಯಾವಾಗ ಬರ್ತದೆ ಅಂದರೆ ಅವರಿಗೆ ಮನೆ ಮೇಲೆ ಹಿಡಿತಾ ಇಲ್ಲ. ಯಾವುದೇ ವ್ಯಕ್ತಿ ನಿಮ್ಮ ಮಾತನ್ನು ಯಾಕೆ ಕೇಳಬೇಕು, ಯಾಕೆ ಕೇಳುವುದಿಲ್ಲ ಅನ್ನೋ ಪ್ರಶ್ನೆ
ಅವರಿಗೆ ತಲೆಯಲ್ಲಿ ಎಂತ ಇದೆ, ಉದಾಹರಣೆಗೆ ಈ ಪದ್ಧತಿ ನೀನು ಹೀಗೆ ಮಾಡಬೇಕು ಅಂತ ಹೇಳಿದಾಗ ಹೀಗೆ ಮಾಡುವ ಸಾಮರ್ಥ್ಯ ಇದ್ದವನು ಅದನ್ನು ಮಾಡ್ತಾನೆ. ಸಾಮರ್ಥ್ಯ ಇಲ್ಲದೇ ಇದ್ದವನು ಅದಕ್ಕೊಂದು ಕಾರಣ ಹುಡುಕ್ತಾನೆ. ಇದು ಇದು ನೃತ್ಯ ನಾಟಕವಾದ್ದರಿಂದ ನೃತ್ಯದ ಮೇಲೆ, ಲಯದ ಮೇಲೆ, ಭಾಷೆಯ ಮೇಲೆ ಮತ್ತು ವೇಷಭೂಷಣಗಳ ಮೇಲೆ ಎಲ್ಲರ ಮೇಲೂ ತಕ್ಕ ಮಟ್ಟಿನ ಹಿಡಿತ ಇದ್ದರೆ, ಅನುಭವಗಳಿದ್ದರೆ ನಿರ್ದೇಶನಕ್ಕೆ ಸಹಾಯ ಮಾಡ್ತಾರೆ. ಇದರಿಂದ ಏನಾಗ್ತದೆ ಭಾಳ ಕಷ್ಟ ಇದೆ. ನಾನು ಉದಾಹರಣೆಗೆ ಒಂದು ನಮ್ಮ ಪೂರ್ವವನ್ನು ವಿಧಾನ ಈಗಾಗಲೇ ಓದಿದ ಅಥವಾ ವಾರ ಅಥವಾ ನೆನೆಯುವುದರಿಂದ ಅಥವಾ ಓದೋದು, ಈ ನಮ್ಮ ತೆರೆ ಓದೋದು, ಪಾಠ ಓದೋದು ಎಲ್ಲ 5 ಜನ ಇಟ್ಕೊಂಡು ಮಾಡೋದು. ಇದರಲ್ಲಿ ಎಲ್ಲರನ್ನೂ 5 ಜನ, ಈ 5 ಜನ ಒಬ್ಬರು ಕೈಯೆತ್ತುವಾಗ ಅವರೆಲ್ಲರ ಕೈಯಲ್ಲಿ ಹೋಗ್ತಾರೆ. ಪರದೆಯನ್ನು ಹೊಡೆಯುವಾಗ ಎಲ್ಲರೂ ಬರಗಾಲನ್ನು ಇಟ್ಟು ಹೊರಟಿದ್ದಾರೆ. ಹಾಗೆ ಈ ಸಣ್ಣ ಸಣ್ಣ ಸೂಕ್ಷ್ಮಗಳು ಎಲ್ಲರನ್ನೂ ತೊಡಗಿಸ್ಕೊಳ್ಳೋದಿಲ್ಲ. ಅದು ಭಾಳ ಕಷ್ಟದ ವಿಷಯ. ನಮ್ಮ ಇಡೀ ತಂಡವನ್ನು ಕಟ್ಟುವಾಗ ಈ ಒಂದು ಹಂತದ ಪ್ರಯತ್ನಗಳನ್ನು ನಾವು ನಮ್ಮ ಕಲಾವಿದರಲ್ಲಿ ಮಾಡಿಕೊಂಡು ಅವರನ್ನು ಸಿದ್ಧಗೊಳಿಸಿ ಮತ್ತೆ ಜನರಿಗೆ ಪರಿಣಾಮ ಆಗುವ ಹಾಗೆ ಒಂದು ಕಥೆ ನಿರ್ಮಾಣ ಮಾಡಿಕೊಂಡು ಅದನ್ನು ಕೊಡಬೇಕು. ಈ ಯಕ್ಷಗಾನದಲ್ಲಿ ಅವರಿಗೆ ತೋರಿಸಿದ್ದನ್ನು ಅವರು ಮಾಡುವ ಒಂದು ಸಂಪ್ರದಾಯ ಬೆಳೆದಿದೆ. ನಿರ್ದೇಶನ ಭಾಳ ಹೊಸದಾಗಿ ಕಾಣ್ತದೆ. ನಾಟಕದಲ್ಲಿ ಹಾಗೆ ನೋಡಿ, ನಾಟಕ ಆಡುವಾಗ ನೀವು ಯಾವ ಸ್ಟೇಜಲ್ಲಿ ಆ ನಾಟಕದ ಸ್ಟೇಜ್ ಇದೆ ಅದನ್ನು ಒಪ್ಪಿಕೊಳ್ಳಿ. ಯಕ್ಷಗಾನ ನಾಟಕ ಯಾವುದೋ ಒಂದು ಬ್ಯಾನರ್ ಹಾಕ್ತಾರೆ, ಯಾವ ಒಂದು ಲೈಟಿಂಗ್ ಅವನ ಸಂಖ್ಯೆಯನ್ನು ನಿರ್ಣಯ ಮಾಡ್ತಾನೆ. ಈ ವೇಷ ಬಂದು ನಾನು ಹೀಗೆ ಮಾಡ್ತೇನೆ ಅಂತ ಮೈಕೊಂಡು ಅವನೇ ನಿರ್ಧಾರ ಮಾಡ್ತಾನೆ. ಭಾಗವತರು ಈ ಹಸನ ಪರಂಪರೆ ಪದ್ಧತಿಗೆ ನಾನು ಬಗೆಹರಿಯೋದು ಅಂತ ಭಾಗವತರು ಹೇಳ್ತಾರೆ. ಹೀಗೆ ಮುಂದುವರ್ತಾ ಅನೇಕ ಸಂಗತಿಗಳಿದೆ. ಇದರಲ್ಲಿ ನಾವು ಚರ್ಚಿಸಬೇಕಾದದ್ದು, ನಾವು ಪ್ರಗತಿಯನ್ನು ಕಾಣಬೇಕಾದದ್ದು. ಈ UG ಮೇಳದ ಅನೇಕ ಸಂಗತಿಗಳನ್ನು ನೀವು ಕಾರ್ಯಕ್ರಮಗಳನ್ನು ನೋಡಿದ್ದೀರಿ, ಪರಿಣಾಮ ಆಗಿದೆ. ಅದು ಎಷ್ಟೋ ಜನ ಈ ಕೆಲವೊಂದು ಉದಾಹರಣೆಗೆ ಈಗ ರಾಮನ ವೇಷಭೂಷಣ ಹೇಗಿರಬೇಕು, ನಾವು ಆಹಾರವನ್ನು ಕಲ್ತ್ಕೊಂಡ್ರೆ ಯಾವುದು ಸರಿ. ಈಗ ನಾನು ರಾಮನಿಗೆ ಕಿರೀಟ ಕಟ್ತೇನೆ, ಮೊದಲು ಅದಕ್ಕಿಂತ ಮೊದಲು ಸಿಕೆ ಕಟ್ಟಿ ರಾಮನಿಗೆ ಮಾಡ್ತಾಯಿದ್ದೆ. ಅದಕ್ಕಿಂತ ಹಿಂದೆ ಮಾಮನ ವೇಷ ಅಂತ ನಾವು ಕರಿತೇವಲ್ಲ, ರಾಮ ಲಕ್ಷ್ಮಣರು ಅಂದರೆ ಒಂದು ಸಾಧಾರಣ ವ್ಯಕ್ತಿಗಳಂತೆ ರಂಗಸ್ಥಳ ಕೊಡ್ತಾಯಿದ್ದಾರೆ. ಅದು ಸರಿಯಲ್ಲ ಅಂತ ವೇಷಭೂಷೆಗಳನ್ನು ಶಿಕೆಯನ್ನು ಕಟ್ಟಿ ವನವಾಸದ ರಾಮ ಅನ್ನೋ ಒಂದು ಕಲ್ಪನೆಯಲ್ಲಿ ನಾವು ನಮ್ಮ ಮೇಳದಲ್ಲಿ ಫಸ್ಟ್ ಟೈಮ್ ತಂದುಬೇಕು. ಅದರ ನಂತರ ಅದು ಸರಿಯಲ್ಲ ಅಂತ ನಾವು ಮೂಲ ರಾಮನ ವೇಷಕ್ಕೆ ಹೋಗಿದ್ದೇವೆ. ಇದು ನಾವು ಕಾಲಕ್ಕೆ ತಕ್ಕ ಒಂದು ಪ್ರಜ್ಞೆಗೆ ತಕ್ಕ ಅನುಭವಕ್ಕೆ ತಕ್ಕಂಥ ಒಂದು ಮೆಟ್ಟಲು. ಕೆಲವೊಂದು ಎಲ್ಲ ವೇಷಕ್ಕೆ ಆಗಲ್ಲ, ಕೆಲವೊಂದು ವೇಷಕ್ಕೆ ಸ್ಥಿರವಾದದ್ದಿದೆ. ಕೆಲವೊಂದು ನಾರದನ್ನು ಹೇಗೆ ಮಾಡಬೇಕು, ಋಷಿಗಳನ್ನು ಹೇಗೆ ಮಾಡಬೇಕು. ಯಾಕೆಂದರೆ ಇವತ್ತು ನಾರದ ಅಂದರೆ ನಾವು ಅವ್ರಿಗೆ ಇಲ್ಲಿ ಸಿಕ್ಕಿದ್ರು ಒಂದೇ, ಅಲ್ಲಿ ಸಿಕ್ಕಿದ್ರು ಒಂದೇ ಅನ್ನುವಾಗಿದೆ. ಅದಕ್ಕೆ ರಂಗದ ಒಂದು ಗುಣವೇ ಇರುವಂಥ ಒಂದು ವೇಷ ಆಗಿದೆ. ಸೊ ಇದೆಲ್ಲವನ್ನು ಬಹಳ ಧೈರ್ಯದಿಂದ ಅಳವಡಿಸ್ಕೊಳ್ಬೇಕಾಗುತ್ತೆ ನಾವು ತಂಡ. ನಾವು ಯಾವುದೇ ಒಂದು ಪ್ರಸಂಗವನ್ನು ಆಯ್ಕೆ ಮಾಡಿಕೊಂಡಾಗ ಅತ್ಯಂತ ಧೈರ್ಯದಿಂದ ಕೆಲವೊಂದು ಬದಲಾವಣೆ ನಾವು ಮಾಡಲೇಬೇಕು. ಅದು ಒಬ್ಬರು ಶುರು ಮಾಡಿದ್ರೆ ಮತ್ತದು ಮುಂದೆ ಸಾಗ್ತಾ ಹೋಗ್ತದೆ. ಹೀಗೆ ಆಹಾರ್ಯ, ವಾಚಕ,
ಒಂದು ವಾಯುಮೋಕ್ಷವನ್ನು ತಗೊಂಡ್ರೆ ಇಲ್ಲಿ ವಾರಿ ಬಿದ್ದ ಮೇಲೆ ನಾಳಮದ್ದೆಯಲ್ಲಿ ಆಗುವ ಏನು ಸಂವಾದಗಳಿದೆ ಅದು ರಂಗದಲ್ಲಿ ಆಗೋದಿಲ್ಲ. ರಂಗದಲ್ಲಿ ಮಾಡಬೇಕಾದ ನೋಡುವರಿಗೆ ಆ ತಾಳ್ಮೆ ಕೂಡ ಇರೋದಿಲ್ಲ. ನೀವು ಸಮಯ ಮಿತಿಯಲ್ಲಿ ಮಾಡುವ ಸಂದರ್ಭ ನಮ್ಗೆ ಬಂದಿದೆ. ಈಗ 2.5 ಗಂಟೆಯಲ್ಲಿ ಮಾಡಬೇಕು. ಬಹುತೇಕ ನೀವು ಇದೇ ಯಕ್ಷಗಾನ ಹುಟ್ಟಿದ ಜಾಗದಲ್ಲೂ 2.5 ಗಂಟೆಗಿಂತ ಹೆಚ್ಚು ಕೂತ್ಕೊಳ್ಳೋದು ಇಲ್ಲ ಕಲಿಯೋದು. ಆಗ ನೀವೇನು ಮಾಡಬೇಕು? ನೀವೇ ದಸರಾದ ಗಣಪತಿಗೆ ತೋರು ಅದಕ್ಕೆಲ್ಲ 1 ಗಂಟೆ ಅರ್ಥ ಹೇಳಿದರೆ ಆಟೋಮೆಟಿಕ್ ಆಗುತ್ತೆ. ಎಲ್ಲದೂ ಎಡಿಟಿಂಗು, ಒಂದು ನಿರ್ದೇಶನ ಮತ್ತು ನಿರ್ದೇಶನವನ್ನು ಒಪ್ಪುವಂಥ ಸೌಜನ್ಯದ ಕಲಾವಿದ. ಈಗ ನಾನು ಯಾವಾಗಲೂ ನಮ್ಮ ಮೇಳದಲ್ಲಿ ಹೇಳ್ತೇನೆ, ಪ್ರತಿಭಾವಂತ ಬೇಕಾ ಅಥವಾ ನೀನು ಹೇಳಿದ್ದನ್ನು ಕೇಳಿ ಮಾಡುವಂಥವನು ಬೇಕು ಅಂದರೆ ನಾನು ಹೇಳಿದ್ದನ್ನು ಕೇಳಿ ಮಾಡುವಂಥ ಪ್ರತಿಭಾವಂತ ಬೇಡ ಅಂತೇನೆ. ಏಕೆಂದರೆ ಪ್ರತಿಭಾವಂತರಿಗೆ ಕಂಟ್ರೋಲ್ ಇರೋದಿಲ್ಲ. ರಂಗದಲ್ಲಿ ಎಷ್ಟೋ ಕಲಾವಿದರು ನೋಡಿದ್ದೇನೆ, ಅವರಿಗೆ ಸಿಟ್ಟು ಬಂದು ರಂಗಸ್ಥಳದಲ್ಲಿ ಜಗಳ ಮಾಡಲಿಕ್ಕೂ ಸಿದ್ಧ ಇರ್ತಾರೆ. ಅಂದರೆ ಅವರಿಗೊಂದು ಇಮೇಜ್ ಸಿದ್ಧ ಆಗಿರ್ತಾರೆ. ತುಂಬ ಇಮೇಜ್ ಇದ್ದ ಕಲಾವಿದರನ್ನು ಹಾಕ್ಕೊಂಡ್ರೆ ನಿರ್ದೇಶನ ತುಂಬ ಕಷ್ಟ. ಆಮೇಲೆ ನಿಮ್ಮ ಮಾತನ್ನು ಕೇಳದೇ ಇದ್ದರೆ ಕೂಡ ನಿರ್ದೇಶನದಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಹೀಗೆ ನಾವು ಒಂದೇ ಒಂದು ಸಬ್ಜೆಕ್ಟನ್ನು ಯಕ್ಷಗಾನದಲ್ಲಿ ಕೊರಿಯೋಗ್ರಫಿ ಹೇಗಿರಬೇಕು, ಯಕ್ಷಗಾನದಲ್ಲಿ ನಿರ್ದೇಶನ ಹೇಗಿರಬೇಕು, ತಂಡವರ ಶಿಸ್ತನ್ನು ಕಾಪಾಡಿಕೊಳ್ಳೋದು ಹೇಗೆ, ಹೀಗೆ ಒಂದೊಂದಕ್ಕೆ 1 ಗಂಟೆ 2 ಗಂಟೆ ಅಥವಾ ದಿನ ಇಡೀ ಚರ್ಚೆ ಮಾಡುವಷ್ಟು ಒಂದು ವಸ್ತು ವಿಚಾರ ಈ ಯಕ್ಷಗಾನ ಇದೆ. ಇಲ್ಲಿ ಪ್ರತಿ ದಿವಸ ಕಲಿಬೇಕಾಗ್ತದೆ. ನಾನು ಇವತ್ತು ಹೇಳಿದ ಮಾತು ಇವತ್ತಿನವರೆಗೆ ನನ್ನ ಅನುಭವದ ಮಾತು. ನಾಳೆ ಇನ್ನೇನಾದರೂ ಹೇಳಬೇಕು ಅಂದರೆ ನಾನು ಅನುಭವ ಗಳಿಸ್ಕೊಂಡೇ ಹೇಳ್ತೀನಿ. ಇದವಿತ್ತ ಅಂತ ಹೇಳುವಷ್ಟು ಧೈರ್ಯ, ಅಷ್ಟು ಪರಿಣತಿ ನನಗೆ ಖಂಡಿತವಾಗಿ ಇಲ್ಲ. ಆದರೆ ನಾನು ಏನು ಮಾಡ್ತಾ ಇದ್ದೇನೆ ಹೇಳುವುದನ್ನು ನಾನು ಖಂಡಿತವಾಗಿ ಕೇಳ್ಬೋದು. ಯಾಕೆ ಮಾಡ್ತಾ ಇದ್ದೇನೆ ನೀವು ಕೇಳಿದರೆ ಅದನ್ನು ಹೇಳ್ಬೋದು. ಹೇಗೆ ಮಾಡಬೇಕು ಎನ್ನುವುದನ್ನು ನನ್ನ ಮಿತಿಯಲ್ಲಿ ಹೇಳ್ಬೋದು. ನಿಮಗೆ ಇನ್ನೂ ವಿಸ್ತಾರವಾದ ವಿಷಯಗಳು ಕಾಣುತ್ತೆ. ಆ ನೆಲೆಯಲ್ಲಿ ಈ ಚರ್ಚೆ ನೀವು ಇಟ್ಕೊಂಡು ತುಂಬ ಒಳ್ಳೆಯದು, ಬಹಳ ಒಳ್ಳೆಯದು. ಇದನ್ನು ಹೆಚ್ಚು ಗಾಢವಾಗಿ ವಿಸ್ತಾರವಾಗಿ ಮಾಡಿ ಫೋಕಸ್ ಆಗಿ ಮಾಡಿ ಅಂತ ನಾನು ಹೇಳ್ತೇನೆ. ಒಂದೇ ವಿಷಯಗಳು. ಮತ್ತು ನಿಮ್ಮ ಕಲಾ ಸಂಘಟಕರ ಸಮಸ್ಯೆ ಏನು? ನನ್ನ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಾನು ಹೇಳಿದ್ದೇನೆ. ಕಲಾ ಸಂಘಟಕರ ಸಮಸ್ಯೆ ಏನು? ನಮಗೆ ಸಿಗುವಂಥ ವಸ್ತುಗಳು ಇದೆ. ಈಗ ಯಾವುದೋ ಒಂದು ಒಳ್ಳೆಯ ಪಾತ್ರ ಮಾಡಬೇಕು, ಪದ್ಮಾ ಸುಬ್ರಹ್ಮಣ್ಯನ ಕರೆಕ್ಟ್ ಮಾಡೋದು ಆಗೋದಿಲ್ಲ. ನಮಗೆ ಇಲ್ಲಿ ಯಾರು ಸಿಗ್ತಾರೋ ಅವರನ್ನೇ ಆ ಮಟ್ಟಕ್ಕೆ ಎತ್ತಬೇಕಾದ್ರೂ ನೋಡಬೇಕು. ನಮ್ಗೆ ಏನು ಮಾಡಿದ್ರು ನಾವು ನಮ್ಮ ಈ ಒಂದು ವಲಯದಲ್ಲಿ ಹೇಗೆ ಎತ್ತರ ತಗೊಂಡು ಹೋಗ್ಲಿಕ್ಕೆ ನೋಡಬೇಕು ಎನ್ನುವುದು ತುಂಬ ದೊಡ್ಡ ಚಾಲೆಂಜ್. ಯಾಕೆಂದರೆ ಸ್ವಲ್ಪ ಹೇಳಿದ್ರೆ ನಿಧಾನ ನೋಡಿ, ನಮ್ಮ ಚಂಡೆ ಬಾರಿಸುವುದು, ನಾವೀಗ ಚಂಡೆ ಬಾರಿಸ್ತಾ ಇದ್ದೀವಿ. ಒಂದೇ ಒಂದು ವಿಷಯ ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಹಿಮ್ಮೇಳ ಹೇಗೆ ಕೂತ್ಕೊಳ್ಬೇಕು, ಹಿಮ್ಮೇಳದವ್ರು ಹೇಗೆ ಕೂತ್ಕೊಳ್ಬೇಕು ಒಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅವರು ಪೂರ್ತಿ ತೋಳಿನ ಅಂಗಿಯನ್ನು ಹಾಕ್ಕೊಳ್ಬೇಕು, ಅರ್ಧ ತೋಳಿನ ಅಂಗಿ ಹಾಕಬೇಕಾ, ಹಾಕಿದ ಅಂಗಿಯಲ್ಲಿ ಮೈ ಕಾಣದೇ ಇದ್ದ ಹಾಗಿರಬೇಕಾ ಅಥವಾ ಕಂಡುಬಿಡ್ಬೇಕು, ಹಸನ್ಮುಖಿಗಳಾಗಿರಬೇಕಾ ಅಥವಾ ಮುಖ ಗಂಟು ಹಾಕಿ ಇಟ್ಕೊಳ್ಬೇಕಾ, ಎಲ್ಲವೂ ಭಾಳ ಮಹತ್ವ ಬರ್ತದೆ. ಯಾಕೆಂದರೆ ನಮ್ಮ ಮಾಯಾರವರು ನಮಗೆ ಯಕ್ಷಗಾನ ಮಾಡುವಾಗ ಅವನು ಏನೋ ಕಪ್ಪು ಶಾಣ ಹಾಕ್ಕೊಂಡಿದ್ದಾನೆ, ತೆಗೆಸಿ ಶಿವಾನಂದ ನಾನು ಕೇಳಿದ್ದು, ಚಂಡೆ ಬರ್ಕೊಂಡು ಕಪ್ಪು ಶಾಣ ಹಾಕ್ಕೊಂಡು. ಸೊ ನಾವು ಬೆಳೀತಾ ಹೋದಾಗ ನಮಗೆ ಸೂಕ್ಷ್ಮವಾದ ವ್ಯಕ್ತಿಗಳು ಸಿಗ್ತಾರೆ ಆ ರಂಗಭೂಮಿ ಮಟ್ಟಿಗೆ. ನಾವು ಒಂದು ದಿವಸ ನೀವೆಲ್ಲ ಕೇಳಿರ್ಬೋದು, ಕಲಾನಿಧಿ ನಾರಾಯಣ ಅಂತ ಅಭಿನಯದಲ್ಲಿ ಬಹಳ ದೊಡ್ಡ ಶ್ರೇಷ್ಠ ಮಟ್ಟದವರು. ಚೆನ್ನೈನಲ್ಲಿ ನಾವು ಪ್ರಾತ್ಯಕ್ಷಿಕ ಮಾಡಿ ಮುಗಿಸಿದ ನಂತರ ಅವರು ಬಂದು 2 ಕೂಡಲೇ ಪೇಟೆಗೆ ಹೋಗಿ 2 ಸೀರೆಯನ್ನು ತಂದು ನಮಗೆ ಈ ಸೀರೆಯನ್ನು ಉಟ್ಕೊಂಡಿದ್ದೀವಿ ಅಂತ ಕೊಟ್ಟು ಹೋಗಿದ್ದಾನೆ ಬೆಳೆದಲ್ಲಿ. ಅಂದರೆ ಪ್ರತಿಯೊಂದನ್ನು ಯಕ್ಷಗಾನ ವಿಸ್ತಾರ ಆಗಬೇಕು ಅಂದರೆ ವೆಹಿಕಲಲ್ಲಿ ಕೂತ್ಕೊಂಡು ವಾಹನದಲ್ಲಿ ಕೂತ್ಕೊಂಡು ಇನ್ನೊಂದು ಜಾಗಕ್ಕೆ ಹೋಗಿ ಯಕ್ಷಗಾನ ಮಾಡೋದಷ್ಟೇ ಅಲ್ಲ,
ಆ ವಿಸ್ತಾರ ಎನ್ನುವುದು ತುಂಬ ದೊಡ್ಡ ಅರ್ಥ ಇದೆ. ಅದು ಆ ಶುಚಿತ್ವ ಕಾಪಾಡಿಕೊಳ್ಳುವುದಿಲ್ಲ. ರಂಗಭೂಮಿಯ ಶುಚಿತ್ವ, ಯೂನಿವರ್ಸಲ್ ಲ್ಯಾಂಗ್ವೇಜ್, ಎಲ್ಲರಿಗೂ ಅರ್ಥ ಆಗುವ ಭಾಷೆ ರಂಗಭೂಮಿ ಅಂತಾದರೆ ತುಂಬ ದೊಡ್ಡ ಜವಾಬ್ದಾರಿ ಅದು ನಮ್ಮ ಮೇಲೆ ಇರ್ತದೆ. ಒಂದು ಹಿಮ್ಮೇಳದಲ್ಲಿ ಚಿಕ್ಕ ಬದಲಾವಣೆ ನೀವು ಗಮನಿಸಿ. ಈ ಚಂಡೆಯವರು ಇವತ್ತು ಚಂಡೆಯ ಆಚಕರ ಚಂಡೆ ಇರಬೇಕು, ಇಲ್ಲಿ ಮಧ್ಯೆ ಭಾಗವತರು ಇರ್ತಾರೆ, ಅದರ ಮಧ್ಯದಲ್ಲಿ ನಿರ್ಗಮನ ಆಗಬೇಕು. ಚಂಡೆಯಿಂದ ಹೊರಗಡೆ ನಿರ್ಗಮನ ಆಗಬಾರ್ದು. ರಂಗಭೂಮಿಯ ನಮ್ಮ ಇವತ್ತು ಚಂಡೆಯವರು ಏನು ಮಾಡಿದ್ದಾರೆ ಅಂದರೆ ಇಷ್ಟು ಜಾಗ ಬಿಟ್ಕೊಂಡು ಒಂದೇ ರೇಖೆಯಲ್ಲಿ ಬರ್ತಾ ಇದೆ. ಭಾಗವತ ಮೊದಲೇಗಾಲ ಚಂಡೆ ಒಂದೇ ರೇಖೆ ಆಗಿದೆ. ಯಾಕೆಂದರೆ ಅದರ ಶಬ್ದದ ಆ ತಾಕತ್ತುಗಳು ರಂಗಸ್ಥಳದಲ್ಲಿ ಹಂಚಿಕೊಳ್ಬೇಕು, ಹಂಚಿ ಹೋಗಬೇಕು. ಆದರೆ ಚಂಡೆಯನ್ನು ಸುಮಾರು ಇಲ್ಲಿ ಬರಬೇಕಾಗ್ತದೆ. ಆದರೆ ಇವತ್ತು ಯಾವ ಚಂಡೆಯವರು ನಿಮ್ಮ ಮಾತನ್ನು ಕೇಳೋದಿಲ್ಲ. ಅವರು ಯಾವಾಗಲೂ ಭಾಗವಾಗಿ ಗಮನಿಸಿ ನಿರ್ಮಲಾಗ ಚಂಡೆಯವರು ಉದಾಹರಣೆ ನಾನು ಹೇಳ್ತಾ ಇರೋದು. ನಮ್ಮ ಚಂಡೆಯವರು ನಮ್ಮ ಪ್ರೀತಿಯವರು, ಮಂಡೆಯವರು ನಮ್ಮ ಪ್ರೀತಿಯವರು. ಚಂಡೆಯವರು ಯಾವುದೇ ನೀವು ಅವರು ಬಳಸಿ ಊಟ ನೋಡಿ ಮುಖ ಹೀಗಿರ್ತದೆ. ಯಾಕೆ ಹಾಗಿರ್ತದೆ ನಾನು ಕೇಳಿದ್ದೀನಿ. ಯಾಕೆ ನಾನು ಭಾಗವತ ತಿರುಗಿ ಕೂತ್ಕೊಂಡಿದ್ದೀನಿ, ನೀವು ಮಾಡಿದೆ ಅದು ಸರಿಯಲ್ಲ. ಅದಕ್ಕೆ ಆಮೇಲೆ ಅವರು ಈಗ ಕಥಕ್ಕಳಿಯ ಮೃದಂಗ ಒಂದು ಸಲ ನಾವೆಲ್ಲ ಏನು ಮಾಡಬೇಕು ಅಂತ ಆ ಕಥಕ್ಕಳಿಯ ಮೃದಂಗದ ಒಟ್ಟಿಗೆ ತೋರಿಸ್ಕೊಂಡು ಅದನ್ನು ಸ್ವಂತ ಹಾಕ್ಕೊಂಡು ಇಲ್ಲಿ ಬಂದು ನಿಂತ್ಕೊಳ್ತಾರೆ. ಕಲಾವಿದ ಬಲಕ್ಕೆ ನಿಂತ್ಕೊಂಡು ಕಥಕ್ಕಳಿಯ ಪ್ರತಿಯೊಂದು ಕಲಾವಿದರು ನಿಂತ್ಕೊಂಡೇ ಹಿಂಗೆ ಆ ತತ್ವದಲ್ಲಿ ಯಕ್ಷಗಾನ ಕಲಾವಿದರಿಗೆ ಕೂತ್ಕೊಳ್ಳುವ ಒಂದು ಯೋಗ ಇದೆ. ಕೂತ್ಕೊಳ್ಬೋದು. ಎಲ್ಲಿ ಕೂತ್ಕೊಳ್ಬೋದು ಎಂಬುದನ್ನು ನೀವು ನಿರ್ಧರಿಸ್ತೀವಿ ಅಂತಾದರೆ, ರಂಗಭೂಮಿಗೆ ಸಂಬಂಧಪಟ್ಟಂತೆ ನೀವು ಅದಕ್ಕೆ ಸಹಾಯ ಕೊಡೋದಿಲ್ಲ ಅಂತಾದರೆ ನೋಡಿ, ಒಂದು ಸಣ್ಣ ವಿಷಯ ಹಿಮ್ಮೇಳದಲ್ಲಿ ಒಬ್ಬರನ್ನು ಎಲ್ಲಿ ಕೂರಿಸಬೇಕು ಅನ್ನುವಂಥ ವಿಷಯ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಹಾಗೆ ನಾವು ಈ ಥರ ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ ನಾನು ನಮ್ಮ ಒಬ್ಬ ಕಲಾವಿದರಿಗೆ ಅವರಿಗೆ ನಾನು ರಂಗಸ್ಥಳದಲ್ಲಿ ಹೋಗುವಾಗ ಹೀಗೆ ಕೆರೆ ಹಿಂದೆ ಹೋದ ತುಂಬ ಸನ್ಮುಖಿ ಆಗಿದ್ದೀನಿ ಅಂತ ಹೇಳಿ ರಂಗಸ್ಥಳಕ್ಕೆ ಹೋಗ್ತಾ ಇದ್ದೆ. ಯಾಕೆಂದರೆ ಇಂಗ್ಲೆಂಡಲ್ಲಿ ನಾವು ಪ್ರದರ್ಶನ ಕೊಡುವಾಗ ಕಲಾವಿದರು ಬಂದ ತಕ್ಷಣವೇ ರಂಗಸ್ಥಳದಲ್ಲಿ ಕೂಡಿದ ತಕ್ಷಣವೇ ಅದೊಂದು ಪರಿಣಾಮ ಆಗ್ತದೆ ಎನ್ನುವ ಒಂದು ಲಕ್ಷಣವನ್ನು ತೋರಿಸಬೇಕಾಗ್ತದೆ. ಮೊದಲು ಹಿಮ್ಮೇಳ ಬಂದು ತಕ್ಷಣ ಮುಖ ಗಂಟೆ ಇಟ್ಕೊಂಡು ಆಚೆ ಈಚೆ ಹೋಗೋದು ಇದು ಮಾಡೋದು ಈ ಥರ ಎಲ್ಲ ಅಕ್ಸೆಪ್ಟೇಬಲೇ ಅಲ್ಲ. ಆದರೆ ನಮ್ಮ ಕಲಾವಿದರಿಗೆ ಕಲಿಸೋದು ಹೇಗೆ ಅಲ್ಲ. ಬಂದ ತಕ್ಷಣ ಅವಕಾಶ ಎಲ್ಲರಿಗೂ ಅದು ಕಲಿಸಲಿಕ್ಕೆ ಆರಂಭಿಸಿ ಎನ್ನುವುದೇ ತುಂಬ ದೊಡ್ಡ ರಿಹರ್ಸಲ್ ಮಾಡಬೇಕಾಗಿದೆ. ಆಗೋದೇ ಇಲ್ಲ. ಅದು ಮತ್ತೊಂದು ರಂಗಭೂಮಿ ಮತ್ತು ಹಲವು ಕಣ್ಣುಗಳನ್ನು ನೋಡೋದಲ್ಲಿ ತುಂಬ ಕಷ್ಟದ ಕೆಲಸ ಆಗ್ತದೆ. ತುಂಬ ಬಹಳ ಸಣ್ಣ ವಿಷಯ ಅನಿಸಿದ್ರು ಕೂಡ ಹಾಗೆ ಆಳಕ್ಕೆ ಇಳಿತಾ ಹೋದ ಹಾಗೆ ಈ ಪ್ರತಿಯೊಂದು ಹೆಜ್ಜೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ನಾವು ಗಮನಿಸಬೇಕು, ತಲೆ ಮೇಲೆ ಹೊತ್ತುಕೊಳ್ಬೇಕು. ಅವರೊಟ್ಟಿಗೆ ಕಲಾವಿದರಿಗೆ ಕನ್ವಿನ್ಸ್ ಮಾಡಬೇಕು, ಒಪ್ಪಿಸಬೇಕು. ಪ್ರೀತಿಯಿಂದ ಹೇಳಿ ನಾವು ಪ್ರದರ್ಶನವನ್ನು ಎತ್ತರಿಸಬೇಕಾಗ್ತದೆ. ಇದು ಇಲ್ಲಿವರೆಗೂ ನಾನು ಬಹುತೇಕ ಇಂತಹ ಕಠಿಣವಾದ ನಿಯಮಗಳನ್ನು ಹೇರಿದಾಗ ಅವರು ಹೆಚ್ಚಾಗಿ ನಮ್ಮ ಮೇಳವನ್ನು ಬಿಟ್ಟು ಹೋಗಿದ್ದಾರೆ. ಏನು ಮಾಡಲಿಕ್ಕೂ ಆಗೋದು, ಮತ್ತೆ ಪ್ರಯತ್ನ ಮಾಡೋದು ಹೇಳೋದು, ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಇದರ ಮಧ್ಯದಲ್ಲಿ ಈಗ ಸಂಪ್ರದಾಯ ಇತ್ಯಾದಿ ಅನೇಕ ಮಾತುಗಳು ಬರ್ತದೆ. ಸಂಪ್ರದಾಯ ಕೂಡ ಪ್ರಶ್ನಾತೀತ ಅಲ್ಲ. ಯಾಕೆಂದರೆ ಪ್ರಶ್ನೆಯಿಂದ ಇದ್ದಾಗ ಸಂಪ್ರದಾಯದ ಬಗ್ಗೆ ಅದರ ಹುರುಳು ಏನು ಅಂತ ನಮಗೆ ಗೊತ್ತಾಗುತ್ತೆ. ನಾವು ಮಾಡ್ತಾ ಇರೋದು ಸೈಂಟಿಫಿಕಲಿ ಕರೆಕ್ಟ್, ಹೀಗಿದೆ, ಈ ಹೆಜ್ಜೆ ಇಷ್ಟೇ, ಈ ಹೆಜ್ಜೆ ಈ ಥರ ಕರ್ತೋಂತ ಈ ಪುಸ್ತಕ ಕೈ ಅನ್ನುವಾಗ ನಮ್ಮ ಹೆಜ್ಜೆ, ನಮ್ಮ ಕೈ, ಕಣ್ಣು ಇದೆಲ್ಲ ಒಂದು ಸೂತ್ರಬದ್ಧವಾದ ನಮ್ಮ ದೇಹವನ್ನು ನಾವೇ ನಿಯಂತ್ರಿಸಲಾಗದೇ ಇರುವಂಥದ್ದೆಲ್ಲ ನಾನು ನೃತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ಇಡೀ ದೇಹ ನಮ್ಮ ಕೈಯೊಳಗೆ ಇದೆ ಎನ್ನುವ ಒಂದು ಆತ್ಮವಿಶ್ವಾಸವನ್ನು ನಾವು ನೃತ್ಯದಲ್ಲಿ ತೋರಿಸಿದಾಗ, ಅಭಿನಯದಲ್ಲಿ ತೋರಿಸಿದಾಗ ಅದಕ್ಕೆ ಸಿಗುವ ಹೊರಗೆ ಬೇರೆ. ನಾವು ಆ ಮಟ್ಟಕ್ಕೆ ಎಲ್ಲರೂ ಹೋಗಬೇಕು.
ಅದಕ್ಕೆ ಸಿದ್ಧತೆ ಪ್ರತಿಯೊಂದು ತಂಡವು ಮಾಡಲಿ ಅಂತ ಹೇಳ್ತಾರೆ. ಮತ್ತು ನಾನು ನಿಮ್ಮ ನಿರೀಕ್ಷೆಯಂತೆ ನಾನು ಹೋಗಿದ್ದೇನೆ ಅನ್ನೋ ಗೊತ್ತಿಲ್ಲ, ಜೊತೆಗೆ ನೀವು ಏನಾದರೂ ಈ ವಿಷಯದಲ್ಲಿ ಅಂದರೆ ನಾನು ನಮ್ಮ ತಂಡದ ಹಿಂದಿನ ವಿಷಯಗಳನ್ನು ನಾನು ಹೇಳಿದ್ದೇನೆ. ಈ ಸದ್ಯದ ವಿಷಯವನ್ನು ಹೇಳಿದ್ದು ಶಂಭು ಹೆಗಡೆ ಅವರ ಸಂಘಟನೆ, ಶಿವರಾಮ ಹೆಗಡೆ ಅವರ ಸಂಘಟನೆ, ಅಂದಿನ ವಿಷಯ ತುಂಬ ದೊಡ್ಡದು. ಶಂಭು ಹೆಗಡೆ ಅವರ ತಂದೆಯವರ ಸಂಘಟನೆಯಲ್ಲಿ ಕೂಡ ಮಾತುಕತೆ ಮತ್ತು ಮರುದಿವಸ ಮಾತುಕತೆ, ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಹೀಗಾದರೂ ಪರಿಣಾಮ ಆಗ್ತದೆ, ಹೀಗಾದರೂ ಪರಿಣಾಮ ಆಗುತ್ತಿಲ್ಲ, ಇದರ ಚರ್ಚೆಗಳು ಇತ್ತು. ಅದು ತುಂಬ ಮಹತ್ವದ್ದು. ಆಗಿನ ಕಾಲದ ಯಕ್ಷಗಾನ ಇವತ್ತಿನವರು ನೆನೆಸಿಕೊಳ್ಳುವುದಕ್ಕೆ ಅತ್ಯಂತ ಸುಮಾರು ತುಂಬ ಮಹತ್ವದ್ದಾಗಿತ್ತು. ಇವತ್ತು ಕೂಡ ನಾವು ಆ ದಾರಿಯಲ್ಲಿ ನಮ್ಮ ಯಕ್ಷಗಾನವನ್ನು ಬೆಳೆಯಬೇಕು. ಸಿದ್ಧಚಂದ್ರ ಅವರು ಮಾತಾಡ್ತಾ ಅವರು ಹೇಳಿ ಕಾಲ್ಮದ್ದೆಯಲ್ಲಿ ಸ್ತ್ರೀಯರ ಪ್ರವೇಶ ಆಗಿದ್ರೆ ಅಂತ, ಕಾಲ್ಮದ್ದೆಯಲ್ಲಿ ಸಂಶೋಧನೆಗಳ ಮಾಡುವುದಾಗಿ ಸ್ತ್ರೀಯರ ಪ್ರವೇಶನೂ ಆಗಿದೆ. ಆದರೆ ಪುರುಷರ ಮಟ್ಟಕ್ಕೆ ಅಂದರೆ ಅಷ್ಟು ಖಂಡಿತದಲ್ಲೇ ಇವತ್ತು ಅವಕಾಶಗಳು ಈಗ ಇತ್ತೀಚೆಗೆ ಬರ್ತಾ ಇದೆ. ಇದು ಒಳ್ಳೆಯ ಲಕ್ಷಣ. ಮತ್ತು ಇಲ್ಲಿರೋ ಸ್ತ್ರೀಯರಿಗೆಲ್ಲ ನಾನು ಒಂದು ಮಾತು ಹೇಳಿದೆ, ಈಗಿನ ಓದಿದಾಗ ನಮ್ಮ ದೇವಸ್ಥಾನಗಳೆಲ್ಲ ಹಳೆಯ ಪುರಾತನ ದೇವಸ್ಥಾನಗಳೆಲ್ಲ ನೋಡಿದಾಗ ಪುರುಷರ ನಾಟ್ಯ ವಿಗ್ರಹಕ್ಕಿಂತ ಸ್ತ್ರೀಯರ ನಾಟ್ಯ ಭಂಗಿಗಳು ಹೆಚ್ಚು ಸಿಗ್ತಾ ಇದೆ. ಒಂದು ಕಾಲದಲ್ಲಿ ನಾಟ್ಯಗಳಿಗೆಲ್ಲ ಸ್ತ್ರೀಯರೇ, ಪುರುಷರೆಲ್ಲ ಹೆಗ್ಗಣದವರು ಅನ್ನುವ ಕಾಲವು ಇತ್ತು. ಇವತ್ತು ಸ್ತ್ರೀಯರು ಇವತ್ತು ಬಂದಿದ್ದಾರೆ ಅನ್ನೋದಕ್ಕಿಂತ ಇವತ್ತು ಪುರುಷರು ಬಂದಿದ್ದಾರೆ ಹೇಳ್ಬೋದು. ಹಾಗೆ ಒಟ್ಟಾರೆ ಪರಿಣಾಮಕ್ಕೆ ಎಲ್ಲರೂ ಸೇರಿ ದುಡಿಬೇಕಾಗ್ತದೆ. ಈ ಭಾಗವತಿ ನಿರ್ದೇಶಕ ಇತ್ಯಾದಿ ಕೆಲವು ಒಂದು ಘೋಷವಾಕ್ಯಗಳಿವೆ, ಎಲ್ಲರಿಗೂ ಲಿಮಿಟೇಷನ್ ಇದೆ. ನಿರ್ದೇಶಕ ಯಾರು, ನಿರ್ದೇಶಕ ಯಾಕೆ ಅನ್ನೋ ಪ್ರಶ್ನೆ ಇಲ್ಲ, ಇರಲೇಬೇಕು. ಈ ನೆಲೆಯಲ್ಲಿ ನಮ್ಮ ಯುಜಿಗಳು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದು ನಿರಂತರವಾಗಿ ಇರಬೇಕಾಗುತ್ತೆ. ನಾವೀಗ ನಿಮ್ಮ ಅನುಮಾನಗಳು ಏನಾದರೂ ಇದ್ದರೆ ನಾವು ಈ ಸಂದರ್ಭದಲ್ಲಿ ಚರ್ಚಿಸೋಣ ಅಂತ ಹೇಳ್ತಾರೆ. ಯಾವುದೇ ಸಂದರ್ಭದಲ್ಲಿ ನೀವು ಕರೆ ಸಂವಾದಕ್ಕೆ ಮಾತಾಡಿ